ಹಳ್ಳಕ್ಕೆ ಬಿದ್ದಿದ್ದ ರಾಘವ್ನನ್ನ ಅಲ್ಲೇ ಕೆಲಸ ಮಾಡ್ತಿದ್ದ ಕೂಲಿ ಆಳುಗಳು ಅನು ಶಬ್ದ ಕೇಳ್ತಿದ್ದ ಹಾಗೆ ಓಡಿ ಬಂದು ಕಾಪಾಡ್ತಾರೆ. ರಾಘವ್ ಪ್ರಜ್ಞೆ ಕಳ್ಕೊಂಡಿರ್ತಾನೆ. ಅನು ಗಾಬರಿಯಿಂದ ಹೆದರುಕೊಂಡು ರಾಘವ್ನ ತಲೆಯ ಹತ್ತಿರನೇ ಕೂತ್ಕೊಂಡಿರ್ತಾಳೆ. ಮೂಳೆ ಏನಾದರೂ ಮುರಿದಿದೆಯೇನೋ ಅಮ್ಮವ್ರೆ, ತುಂಬ ಎತ್ತರದಿಂದ ಬಿದ್ದಿದ್ದಾರೆ ಅಲ್ವಾ, ಬೆಳಗ್ಗೆನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಾನೆ ನಿಂಗಯ್ಯ. ಡಾಕ್ಟರನ್ನೇ ಮನೆಗೆ ಬರೋಕ್ಕೆ ಹೇಳೋಣ, ಈಗ ಮೊದಲು ಮನೆಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಮನೆಗೆ ಹೊರಡ್ತಾರೆ. ಇದೇನಾಯ್ತಮ್ಮ ಅಳಿಯಂದ್ರಿಗೆ, ಏನೂ ಆಗಿಲ್ಲ ತಾನೇ ರಾಯರು ಕೇಳ್ತಾರೆ. ಏನೂ ತೊಂದರೆ ಇಲ್ಲ ಅಪ್ಪ, ಪ್ರಜ್ಞೆ ಹೋಗಿದೆ. ಡಾಕ್ಟರ್ ಮನೆಗೆ ಬರ್ತಾರೆ. ಬಂದು ಚೆಕಪ್ ಮಾಡಿದವ್ರೆ ಮೂಳೆ ಮುರಿದಿದೆ ಅಂತ ಕಾಣುತ್ತೆ. ನಾಳೆ ಎಕ್ಸ್ರೇ ತೆಗೆಸಿ ನೋಡೋಣ, 2 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ. ಏನು, ಮೂಳೆ ಮುರಿದಿದ್ಯಾ? ತಪ್ಪು ನಂದೇ ಅಪ್ಪ, ಆ ಜಾಗಕ್ಕೆ ನಾನು ಇವ್ರನ್ನ ಕರ್ಕೊಂಡು ಹೋಗಬಾರ್ದಿತ್ತು, ನನ್ನಿಂದಲೇ ಹೀಗೆಲ್ಲ ಆಯಿತು ಅಂತ ಬೇಜಾರು ಮಾಡ್ಕೊಳ್ತಿರ್ತಾಳೆ ಅನು. ನೀನು ಯಾಕನು ಆಗಿದ್ದಕ್ಕೆಲ್ಲ ನಿನ್ನನ್ನೇ ಹೊಣೆ ಮಾಡ್ಕೊಳ್ತೀಯಾ? ನೀನೇನು ಬೇಕು ಅಂತ ಅಲ್ಲಿ ಕರ್ಕೊಂಡು ಹೋಗಿಲ್ಲ ಅಲ್ವಾ? ಹೋಗಲಿ ಬಿಡು, ಏನೂ ಆಗಿರಲ್ಲ, ಹುಷಾರಾಗ್ತಾನೆ. ಸ್ವಲ್ಪ ಸಮಯದ ನಂತರ ರಾಘವ್ಗೆ ಪ್ರಜ್ಞೆ ಬಂತು. ಅವನು ನರಳಾಡ್ತಾ ಇದ್ದ. ಅಬ್ಬಾ, ನಿಮಗೆ ಈಗಲಾದರೂ ಪ್ರಜ್ಞೆ ಬಂತಲ್ಲ, ಹಸಿವಾಗ್ತಿದೆಯಾ? ಊಟ ತಗೋಬರ್ಲಾ? ಇಲ್ಲ, ನನಗೇನು ಬೇಡ ಅಂತಾನೆ ರಾಘವ್. ಹೀಗೆ ಉಪವಾಸ ಇದ್ದರೆ ಹೇಗೆ? ಹಾಲು ಹಣ್ಣು ಕೊಡ್ತೀನಿ, ತಿಂದು ಮಲಗಿ, ನಾಳೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬೇಡ, ನನ್ನನ್ನು ನೀವು ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ, ನಾನು ಈಗಲೇ ನಮ್ಮೂರಿಗೆ ಹೋಗ್ತೀನಿ, ಈಗಲೇ ಕಳಿಸ್ಕೊಡಿ. ಈ ಅರ್ಧ ರಾತ್ರಿಲಿ ಹೇಗೆ ಹೋಗ್ತೀರಾ? ನಾನು ಹೋಗೇ ಹೋಗ್ತೀನಿ ಅನ್ನುತ್ತಾ ರಾಘವ್ ಹೇಳೋಕ್ಕೆ ಪ್ರಯತ್ನಿಸ್ತಾನೆ. ಪ್ಲೀಸ್ ಹೀಗೆಲ್ಲ ಹಠ ಮಾಡಬೇಡಿ ಅನ್ನುತ್ತಾ ರಾಘವ್ನ ಕೈ ಹಿಡಿದು ಮಲಗಿಸ್ತಾಳೆ ಅನು. ಅವನ ಹಣೆ ಮೇಲೆ ಕೈ ಇಟ್ಟು ನೋಡಿದ್ರೆ ಜ್ವರದಿಂದ ಅವನ ದೇಹ ಫುಲ್ ಸುಡ್ತಾ ಇತ್ತು. ಅಮ್ಮ ಅಂತ ನರಳ್ದ. ರಾಘವ್ ಹಾಗೆ ಹೇಳ್ತಿದ್ದಾಗೆ ಅನು ತನ್ನ ಕೈಯನ್ನು ತಟ್ಟನೆ ಹಿಂದಕ್ಕೆ ಎಳ್ಕೊಂಡ್ಳು. ಅನು, ನಾನು ಈಗಲೇ ಊರಿಗೆ ಹೋಗಬೇಕು, ದಯವಿಟ್ಟು ನನ್ನನ್ನು ಈಗಲೇ ಕಳಿಸ್ಕೊಡು. ಹೀಗೆ ಹಠ ಮಾಡಿದ್ರೆ ಹೇಗೆ? ಮೊದಲು ಹಾಲು ಕುಡೀರಿ, ಮಲ್ಕೊಳ್ಳಿ, ಬೆಳಗ್ಗೆ ಹಾಕ್ತಿದ್ದ ಹಾಗೆ ನಾನೇ ನಿಮ್ಮನ್ನು ಊರಿಗೆ ಕಳಿಸ್ತೀನಿ. ನಿಜವಾಗ್ಲೂ ಕಳಿಸ್ತೀಯಾ? ಖಂಡಿತವಾಗ್ಲೂ ಕಳಿಸ್ತೀನಿ, ಆದರೆ ಈಗ ಹಾಲು ಕುಡಿದು ಮಲ್ಕೊಳ್ಳಿ, ಜಾಸ್ತಿ ಮಾತಾಡಬೇಡಿ ಅಂತಾಳೆ ಅನು. ಆಮೇಲೆ ಕೊಟ್ಟ ಮಾತಿಗೆ ತಪ್ಪಾರ್ದು ನೀನು ಅಂತಾನೆ ರಾಘವ್. ಕೊಟ್ಟ ಮಾತಿಗೆ ತಪ್ಪೋ ಗುಣ ಅಲ್ಲ ನಂದು. ಅವಳ ಮಾತನ್ನು ಕೇಳ್ತಿದ್ದ ಹಾಗೆ ರಾಘವ್ನ ಮುಖ ಬಿಳಿಸ್ಕೊಳ್ತು. ಬೆಳಗಾಗ್ತಿದ್ದ ಹಾಗೆ ರಾಘವ್ ಆತುರವಾಗಿ ಎದ್ದು ನಿಂತ್ಕೊಳ್ಳೋಕೆ ಪ್ರಯತ್ನಿಸ್ದ. ನೆಲಕ್ಕೆ ಕಾಲೂರೋಕ್ಕೂ ಕಷ್ಟ ಆಯಿತು ಅವನಿಗೆ. ಅವನು ನೋವಿಂದ ನರಳಿ ಹತ್ತಿರದಲ್ಲೇ ನಿಂತಿದ್ದ ಅನು ಭುಜದ ಮೇಲೆ ಕೈ ಹಾಕಿ ನಿಂತ್ಕೊಂಡ. ಒಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗದೆ ಹಾಗೆ ಮಂಚದ ಮೇಲೆ ಕುಸಿದು ಕುಳಿತುಕೊಂಡ. ಇದೇನಿದು ಅನು, ನನಗೇನಾಗ್ತಿದೆ? ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕಾಗ್ತಿಲ್ಲ ನನಗೆ. ನಿಮಗೆ ಮೂಳೆ ಮುರಿದಿದೆ ಅಂತ ಕಾಣುತ್ತೆ, ನೀವು ಇದೇ ಸ್ಥಿತಿಲಿ ನಿಮ್ಮ ಊರಿಗೆ ಹೋಗೋಕ್ಕಾಗಲ್ಲ. ಮೊದಲು ಆಸ್ಪತ್ರೆಗೆ ಹೋಗೋಣ, ಡಾಕ್ಟರ್ ಏನು ಹೇಳ್ತಾರೆ ಮತ್ತೆ ಕೇಳಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅನು ರಾಘವ್ನನ್ನು ಮಗುವಿನ ಥರ ಆರೈಕೆ ಮಾಡಿದ್ಲು. ಅವನಿಗೆ ಬ್ರಷ್ ಮಾಡಿಸಿ, ಮುಖವನ್ನು ತೊಳೆಸಿ, ಟವಲ್ನಿಂದ ಅವನ ಮೈಯನ್ನೆಲ್ಲ ಒರೆಸಿದ್ಲು. ಥ್ಯಾಂಕ್ಸ್ ಅನು, ಹೀಗೆಲ್ಲದಕ್ಕೂ ನೀವು ಥ್ಯಾಂಕ್ಸ್ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಮೊದಲು ಇಲ್ಲದಾಗುತ್ತೆ ಅಕ್ಕ ಅನ್ನುತ್ತಾ ಅನುಳ ಮುದ್ದು ತಮ್ಮ ರೂಮ್ ಒಳಗೆ ಓಡಿ ಬರ್ತಾನೆ. ರಾಘವ್ ಆ ಮಗುವನ್ನು ನೋಡ್ತಿದ್ದ ಹಾಗೆ ಮುಖ ಕಿವುಚಿ ಪಕ್ಕಕ್ಕೆ ತಿರ್ಕೊಳ್ತಾನೆ. ಮಗುವನ್ನು ಎತ್ಕೊಂಡ ಅನು, ನೀವು ರೆಸ್ಟ್ ಮಾಡಿ, ನಾನು ಮತ್ತೆ ಬರ್ತೀನಿ ಅಂತ ಹೊರಗೆ ಹೋಗ್ತಾಳೆ. ಆಸ್ಪತ್ರೆಯಲ್ಲಿ ಎಕ್ಸ್ರೇ ತೆಗೆದ ಮೇಲೆ ರಾಘವ್ನ ಎಡಗೈ ಮತ್ತು ಎಡಗಾಲಿನ ಮೂಳೆ ಮುರಿದಿರೋದು ತಿಳಿಯುತ್ತೆ. ಅನು ಅವರ ತಂದೆಗೆ ಹೇಳ್ತಾಳೆ, ಅಪ್ಪ ಅವರು ಮೈಸೂರಿಗೆ ಹೋಗಬೇಕು ಅಂತ ಇದ್ದಾರೆ, ಅಲ್ಲಿ ಇಲ್ಲಿಕ್ಕಿಂತ ಒಳ್ಳೊಳ್ಳೆ ಡಾಕ್ಟರ್ಸ್ ಇರ್ತಾರೆ ಅಲ್ವಾ, ಅಲ್ಲಿ ಬೇಗ ಗುಣ ಆಗ್ಬೋದು ಅಂತ ಕಾಣುತ್ತೆ. ಇದೇನು ಹೇಳ್ತಿದ್ಯಾ ಅನು? ಅವರ ತಂದೆ ತಾಯಿ ಏನನ್ಕೊಳ್ತಾರೆ? ಸರಿಯಾಗಿದ್ದ ಹುಡುಗ ನಮ್ಮನೆಗೆ ಬಂದು ಕೈಕಾಲು ಮುರ್ಕೊಂಡು ಹೋಗೋದು ಅಂದರೆ ಏನು? ಅಷ್ಟಕ್ಕೂ ಅವನೇನು ಹೊರಗಿನವನೇ? ಇಷ್ಟಾದರೂ ನಮ್ಮ ಅಳಿಯ ಆಗೋನಲ್ವೇ? ನಾನಂತೂ ಅವರನ್ನು ಈ ಸ್ಥಿತಿಲಿ ಕಳಿಸೋದಿಲ್ಲ. ಅನು ರಾಘವ್ನ ಬಳಿ ಬಂದು, ಅಪ್ಪ ನಿಮ್ಮನ್ನು ಕಳಿಸೋಕೆ ಒಪ್ಕೊಳ್ತಿಲ್ಲ, ನೀವು ಪೂರ್ತಿ ಗುಣ ಆಗೋ ತನಕ ಇಲ್ಲಿಂದಲೇ ಹೋಗಿ ಅಂತ ಅಂದ್ಕೊಳ್ತಿದ್ದಾರೆ. ಇದೇನಿದು ಅನು, ಬೆಳಗ್ಗೆ ಆದರೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಈಗ ಅಪ್ಪ ಒಪ್ಕೊಳ್ತಿಲ್ಲ ಅಂತ ನೆಪ ಹೇಳ್ತಿದ್ದೀರಾ? ಎಲ್ಲ ವಿಷಯನ ನೇರವಾಗಿ ಹೇಳಿಬಿಡಿ. ಈಗಲೇ ನಿಮ್ಮಿಂದ ಹಣ ತಗೊಂಡು ನಿಮ್ಗಳ ಋಣದಲ್ಲಿದ್ದೀನಿ, ಇನ್ನಷ್ಟು ಋಣದಲ್ಲಿರೋಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪಂಗೆ ಹೇಳಿಬಿಡಿ
ಈ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ ಅಂತ. ಏನು, ನನ್ನ ಅಪ್ಪಂಗೆ ನಾನು ಹೇಳಬೇಕಾ? ಈಗಲೇ ಒಂದು ಕಾಲು ಮುರ್ಕೊಂಡಿದ್ದೀರಾ, ಏನಾದರೂ ನಾನು ಹೇಳಿದ್ರೆ ಇನ್ನೊಂದು ಕಾಲು ಮುರ್ಕೊಳ್ತೀರಾ ಅಷ್ಟೆ. ಭಯಪಟ್ಟ ರಾಘವ್. ಸರಿ ಅನು, ಇಲ್ಲೇ ಇರ್ತೀನಿ. ಆದರೆ ಪ್ರೇಮ್ನ ಇಲ್ಲಿಗೆ ಕರೆಸೋಕ್ಕಾಗುತ್ತಾ? ಏಕೆಂದರೆ ನನ್ನೆಲ್ಲ ಹೆಲ್ಪ್ಗೆ ನಿಮ್ಮನ್ನೇ ಕರೆಯೋಕ್ಕಾಗಲ್ಲ. ಅವನಿದ್ದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿ, ಅವರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ನೀವು ರೆಸ್ಟ್ ಮಾಡಿ. ಅನು ಪ್ರೇಮ್ಗೆ ಕಾಲ್ ಮಾಡ್ತಾಳೆ. ಫೋನ್ ಸ್ವಿಚ್ಡ್ ಆಫ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಗೆ ಕಾಲ್ ಟ್ರೈ ಮಾಡ್ತಾನೇ ಇದ್ದೀನಿ, ಆದರೆ ಸ್ವಿಚ್ ಆಫ್ ಅಂತಲೇ ಬರ್ತಾ ಇದೆ. ಸರಿ ಅನು, ಹಾಗಾದರೆ ಒಂದು ಪೆನ್ನು ಪೇಪರ್ ಕೊಡ್ಬೋದಾ? ಲೆಟರ್ ಬರೆದು ಕೊರಿಯರ್ ಮಾಡ್ತೀನಿ. ಸರಿ, ಈಗಲೇ ಕೊಡ್ತೀನಿ. ರಾಘವ್ ಪತ್ರವನ್ನು ಬರೆದು ಮುಗಿಸ್ತಾನೆ. ಅನು ಆಶ್ಚರ್ಯದಿಂದ ಅವನು ಬರೆಯೋದನ್ನೇ ನೋಡ್ತಾ ಇರ್ತಾಳೆ. ಇದೇನಿದು ಅನು, ಇದ್ಯಾಕೆ ಹೀಗೆ? ನಾನು ಬರೆಯೋದನ್ನೇ ನೋಡ್ತಾ ಇದೆಯಾ? ಏನಿಲ್ಲ, ತಗೊಳ್ಳಿ ಈ ಪತ್ರ. ಇದರಲ್ಲಿ ಅನು ಅಂತ ನನ್ನ ಹೆಸರು ಬರೀತೀರಾ? ಓ, ಇವಳಿಗೆ ಫಾರಿನಲ್ಲಿದ್ದಾಗ ಲೆಟರ್ ಬರೀತಿದ್ದು ನಾನಲ್ಲ ಅಂತ ಅನುಮಾನ ಬಂದಿದೆ ಅಂತ ಅನಿಸುತ್ತೆ. ಈಗೇನು ಮಾಡಲಿ? ಅನು, ಇನ್ನೊಂದು ದಿನ ಬರೀಲಾ? ನನಗೆ ತುಂಬ ನಿದ್ರೆ ಬರ್ತಿದೆ. ಪ್ಲೀಸ್ ಈ ಲೆಟರ್ನ ಕೊಟ್ಟು ಕಳಿಸಿ, ನಾನು ಮಲ್ಕೊಳ್ತೀನಿ. ಅನು ಸಂಶಯದಿಂದ ಆ ಪತ್ರವನ್ನೇ ನೋಡಿದ್ಲು. ಅವಳಿಗೆ ಇಷ್ಟು ದಿನ ಪತ್ರ ಬರಿತಾ ಇದ್ದಿದ್ದು ರಾಘವ್ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿತ್ತು. ಇವರಿಗೆ ಟೈಮ್ ಮಾಡಿಕೊಂಡು ನನಗಾಗಿ ಒಂದು ಲೆಟರ್ ಕೂಡ ಬರೆಯೋಕ್ಕೆ ಆಗ್ತಿರ್ಲಿಲ್ವಾ? ಇವರನ್ನ ನಾನು ಪ್ರೀತಿಸ್ಬಿಟ್ನಲ್ಲ. ಇವರು ನನ್ನನ್ನು ಕೇವಲ ಆಸ್ತಿಗೋಸ್ಕರ ಪ್ರೀತಿಸಿದ್ರ? ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇರಲಿಲ್ವಾ ಇವ್ರಿಗೆ? ಛೇ, ನನ್ನ ಜೀವನದಲ್ಲಿ ನಾನು ಇಂತಹ ತಪ್ಪು ಮಾಡಿಬಿಟ್ಟೆ. ಇವರ ಪ್ರೀತಿಯಲ್ಲಿ ನಾನು ಬೀಳಲೇಬಾರ್ದಾಗಿತ್ತು ಅನ್ನುತ್ತಾ ಬೇಜಾರು ಮಾಡ್ಕೊಳ್ತಾಳೆ ಅನು. ಹೀಗೆ ದಿನಗಳುರುಳಿ ತಿಂಗಳಾಯಿತು. ಅನು ರಾಘವ್ನ ಸೇವೆ ಮಾಡೋದ್ರಲ್ಲಿ ದಿನನ ಕಳೀತಾ ಇದ್ಲು. ರಾಘವ್ ದಿನೇ ದಿನೇ ಅನು ತೋರಿಸ್ತಾ ಇದ್ದ ಕಾಳಜಿ ಪ್ರೀತಿಯಿಂದ ಅವಳನ್ನು ನಿಜವಾಗ್ಲೂ ಪ್ರೀತಿಸೋಕೆ ಶುರು ಮಾಡಿದ್ದ. ರಾಘವ್ಗೆ ಬೇಸರ ಆಗಬಾರ್ದು ಅಂತ ಅನು ಅವನ ಎದುರಿಗೆ ಕೂತ್ಕೊಂಡು ಕತೆ ಕಾದಂಬರಿ ಪುಸ್ತಕಗಳನ್ನ ಓದಿ ಹೇಳ್ತಾ ಇದ್ಲು. ಕೆಲವು ಸನ್ನಿವೇಶಗಳನ್ನ ಓದಿ ಹೇಳೋಕೆ ಮುಜುಗರ ಪಡ್ಕೊಳ್ತಾ ಇದ್ಲು. ಹೀಗೆ ರಾಘವ್ನ ಪಕ್ಕದಲ್ಲಿದ್ದ ಬುಕ್ಕನ್ನು ಎತ್ಕೊಳ್ಳೋಕೆ ಅಂತ ರಾಘವ್ನ ಹತ್ರ ಬಾಗಿದ್ಲು. ಅವಳು ಸಮೀಪ ಬರ್ತಿದ್ದ ಹಾಗೆ ರಾಘವ್ಗೆ ಅವಳ ಕಣ್ಣುಗಳ ಕಾಂತಿಗೆ ಕಣ್ಗಳು ಮುಚ್ಕೊಳ್ತಾನೆ. ಯಾವುದೋ ಕೋಮಲ ಭಾವನೆಯಿಂದ, ಅಸಹಾಯಕತೆಯಿಂದ ತನಗೆ ಮೀರಿದ ಶಕ್ತಿಯೊಂದರ ಸೆಳೆಯಲ್ಪಟ್ಟವನಂತೆ ಪರವಶನಾಗಿ ರಾಘವ್ ಅವಳ ಕೈ ಹಿಡಿದು ಅನು ಅಂತಾನೆ. ಅದೇ ಸಮಯಕ್ಕೆ ಊರಿನಿಂದ ಬಂದಿದ್ದ ಪ್ರೇಮ್ ರಾಘವ್ನ ನೋಡೋಕೆ ಅಂತ ರೂಮ್ಗೆ ನುಗ್ತಾನೆ. ಓ ಸಾರಿ, ನಾನೇನು ನೋಡಿಲ್ಲ, ನೀವು ಡೋರ್ ಕ್ಲೋಸ್ ಮಾಡ್ಕೋಬೇಕಲ್ವಾ ಅಂತ ಹಿಂದಿರುಗ್ತಾನೆ. ನೀವು ಅಂದ್ಕೊಂಡ ಹಾಗೆ ಏನೂ ಇಲ್ಲ, ಅನು ಕರೀತಾಳೆ. ಅವರ ಪಕ್ಕದಲ್ಲಿ ಬುಕ್ಕಿತ್ತು, ಅದನ್ನು ತಗೊಳ್ಳೋಣ ಅಂತ ಅಷ್ಟೇ. ನೀವು ಇವಾಗ ಬಂದ್ರಾ? ನಿಮಗೆ ಕುಡಿಯೋಕ್ಕೆ ಏನಾದರೂ ತರ್ತೀನಿ ಅಂತ ಮುಜುಗರದಿಂದ ತಲೆ ಬಗ್ಗಿಸಿ ಅನು ಹೊರಟೋಗ್ತಾಳೆ. ಏನೋ ರಾಘವ್, ಮದುವೆಗೆ ಮುಂಚೆನೇ ಎಲ್ಲ ಮುಗಿಸೋ ಥರ ಕಾಣ್ತಿದ್ಯಾ? ಸುಮ್ಮನಿರೋ ಪ್ರೇಮ್, ಹಾಗೇನಿಲ್ಲ. ನಾನು ನಿನಗೆ ಬರೋಕ್ಕೆ ಹೇಳಿದ್ದೆ ಆವಾಗ, ನೀನು ಬಂದಿರೋದು ನೋಡು, 1 ತಿಂಗಳು ಬಿಟ್ಕೊಂಡು ಬಂದಿದ್ಯಾ. ಸಾರಿ ಕಣೋ, ಅಮ್ಮಂಗೆ ಹುಷಾರಿರಲಿಲ್ಲ. ನೀನು ಬರ್ತಿದ್ದ ಲೆಟರ್ ಕೂಡ ನನಗೆ ಸಿಕ್ಕಿದ್ದೆ ಲಾಸ್ಟ್ ವೀಕ್. ನನ್ನ ಫೋನ್ ಕೂಡ ಮಿಸ್ ಆಗಿದೆ. ಮತ್ತು ಎಲ್ಲಿಗೆ ಬಂತು ನಿನ್ನ ಲವ್ ಸ್ಟೋರಿ? ಎಲ್ಲಿಗೆ ಬಂತು ಅಂತ ಕೇಳ್ತಿದ್ಯಲ್ಲ. ನಾನು ಅನುಗೆ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟೆ ಕಣೋ. ಆದರೆ ನಾನು ಆ ರೀತಿ ಹೇಳಿದ್ದು ತಪ್ಪು ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಇವಳಷ್ಟು ಒಳ್ಳೆ ಹುಡುಗಿ ನನಗೆ ಯಾವತ್ತೂ ಸಿಗೋದೇ ಇಲ್ಲ. ಯಾವಾಗಲೂ ದುಡ್ಡು ದುಡ್ಡು ಅಂತಿದ್ದೆ ನನಗೆ ಅನುವಿಂದ ನಿಜವಾದ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗಿದೆ. ಮದುವೆ ಆಗಲ್ಲ ಅಂತ ಹೇಳಿ ಈಗ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂದರೆ ಅವಳು ನಂಬ್ತಾಳೇನೋ? ನೋಡು ರಾಘವ್, ನಾನು ನಿನಗೆ ಅವತ್ತೇ ಹೇಳಿದ್ದೆ ಅನು ನಿನಗೆ ಸರಿಯಾದ ಜೋಡಿ ಅಂತ. ನೀನೇ ಈ ರೀತಿ ಮಾಡ್ಕೊಂಡಿದ್ಯಾ. ಒಂದು ಸಲ ಹೇಳ್ಕೊಂಡು ನೋಡು, ಒಪ್ಕೊಂಡ್ರೂ ಒಪ್ಕೊಳ್ಬಹುದು. ನಿನ್ನ ಕತೆ ಹೇಳು ಪ್ರೇಮ್. ನೀನು ಬೇರೆ ಯಾವುದಾದ್ರೂ ಹುಡುಗಿನ ಇಷ್ಟಪಡ್ತಿದ್ಯಾ ಅಥವಾ ಅನು ನೆನಪಲ್ಲೇ ಇದೆಯಾ? ಅನು ನನ್ನ ಮೊದಲನೇ ಪ್ರೀತಿ. ಅವಳನ್ನು ಮರೆಯೋಕೆ ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಆಗ್ತಾ ಇಲ್ಲ ಕಣೋ. ನೀನೇನು ಭಯ ಪಡಬೇಡ, ನಾನು ನಿಮ್ಮಿಬ್ಬರ ಮಧ್ಯೆ ಬರಲ್ಲ. ನನ್ನ ಪ್ರೀತಿನ ನನ್ನ ಹೃದಯದಲ್ಲೇ ಇಟ್ಕೊಳ್ತೀನಿ.
ಥ್ಯಾಂಕ್ ಯು ಕಣೋ ಪ್ರೇಮ್. ನಿನ್ನಂಥ ಗೆಳೆಯನ್ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಇದೆಲ್ಲವನ್ನ ರಾಯರು ಬಾಗಿಲ ಬಳಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಪ್ರೇಮ್ ಚೆನ್ನಾಗಿದೆಯೇನಪ್ಪ ಅಂತ ಒಳಗೆ ಬರ್ತಾರೆ. ಹಾಂ ಅಂಕಲ್, ಚೆನ್ನಾಗಿದ್ದೀನಿ ಅಂತ ಹೇಳಿ ಆಶೀರ್ವಾದ ತಗೊಳ್ತಾನೆ. ಇವನೇ ನನ್ನ ಅಳಿಯ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾರೆ ರಾಯರು. ಕೆಲವು ದಿನಗಳ ನಂತರ ರಾಘವ್ ಚೇತರಿಸ್ಕೊಳ್ತಾನೆ. ಅವನು ಮೈಸೂರಿಗೆ ಹೊರಡುವ ಹಿಂದಿನ ದಿನ ಅನು ತನ್ನ ಮನಸ್ಸಿನಲ್ಲಿರುವ ವಿಚಾರವನ್ನು ತಂದೆ ಹತ್ರ ಹೇಳ್ಕೊಳ್ತಾಳೆ. ಅಪ್ಪ, ನನಗೆ ರಾಘವ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತೆಲ್ಲ ಕೇಳಬೇಡ ಅಪ್ಪ. ನಾನು ಅವರನ್ನು ಮದುವೆ ಆದರೆ ಸುಖವಾಗಿರಲಾರೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನನಗಿಷ್ಟ ಇಲ್ಲ. ನಾನು ಇಲ್ಲೇ ಇರ್ತೀನಿ ಅನ್ನುತ್ತಾ ಕಣ್ ತುಂಬಿಕೊಳ್ತಾಳೆ. ರಾಯರಿಗೆ ನಿಜವಾದ ಕಾರಣ ತಿಳಿದಿತ್ತು. ಪ್ರೀತಿ ಕಳೆದುಕೊಂಡಿದ್ದ ಮಗಳಿಗೆ ಪ್ರೇಮ್ನನ್ನೇ ಮದುವೆ ಆಗು ಅಂತ ಹೇಳಿದ್ರೆ ಅವಳು ಇಷ್ಟು ಬೇಗ ಒಪ್ಕೊಳ್ಳೋಕೆ ಕಷ್ಟ ಆಗ್ಬೋದು ಅಂತ ಸುಮ್ಮನಾಗ್ತಾರೆ. ಸ್ವಲ್ಪ ದಿನಗಳು ಕಳೀಲಿ, ಎಲ್ಲ ತಿಳಿ ಆದಮೇಲೆ ಇವಳನ್ನು ನಿಜವಾಗ್ಲೂ ಪ್ರೀತಿಸಿದ್ದು ಪ್ರೇಮ್ ಅಂತ ಹೇಳಿದ್ರಾಯ್ತು. ರಾಘವ್ ಅನು ಬಳಿ ಬಂದು, ಅನು, ಬಹುಶಃ ಈ ಜನ್ಮದಲ್ಲಿ ಇದೇ ನಮ್ಮಿಬ್ಬರ ಕಡೆ ಭೇಟಿಯಾಗ್ಬೋದು. ಸಂತೋಷವಾಗಿ ಸ್ವಲ್ಪ ಸಮಯ ಕಾಲ ಕಳೆಯೋಣ. ಅನು, ಇನ್ನೊಂದು ಬಾರಿ ಯೋಚಿಸ್ತೀಯಾ? ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಬೋದಾ? ನಾನು ಆಟದ ಗೊಂಬೆ ಅಲ್ಲ. ನನಗಿಂತ ಯೋಗ್ಯವಾದ ಹುಡುಗಿ ನಿಮಗೆ ಸಿಕ್ಕೇ ಸಿಗ್ತಾಳೆ. ನೀವು ಎಲ್ಲಿದ್ದರೂ ಸುಖವಾಗಿರಿ. ನಿಮಗೆ ಒಳ್ಳೆಯದನ್ನೇ ಹಾರೈಸ್ತೀನಿ ನಾನು ಅಂತಾಳೆ ಅನು. ಅನು, ಪ್ಲೀಸ್ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ ಪ್ಲೀಸ್. ಹಾಗಾದರೆ ನನ್ನನ್ನು ಮರೆತು ಬೇರೆಯವ್ರನ್ನ ಮದುವೆ ಆಗ್ತೀಯಾ ನೀನು? ನಿಜ ಹೇಳ ರಾಘವ್, ನಾನು ಮದುವೆನೇ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಮದುವೆ, ಪ್ರೀತಿ, ಸಂಸಾರ ಇತ್ಯಾದಿಗಳಿಗೆ ಅರ್ಥವೇ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಹುಡುಗಾಟಕ್ಕೆ ನಾನೊಂದು ಕನಸು ಕಂಡಿದ್ದೆ. ಎಳೆಯ ಮನಸ್ಸು, ಹೆಣೆದಿದ್ದ ರಂಗು ರಂಗಿನ ಕನಸು. ಯಾವುದೋ ಕರಾಳ ಹಸ್ತ ಆ ಕನಸನ್ನು ಹೊಡೆದು ಹೊಸಕ್ಕೆ ಹಾಕ್ಬಿಡ್ತು. ನನ್ನ ತಪ್ಪನ್ನು ಕ್ಷಮಿಸಿ ನೀನು ಒಪ್ಕೊಳ್ಬೋದಲ್ವಾ? ನೀವಿನ್ನು ಹೊರಡಿ ಅನ್ನುತ್ತಾ ವಿಷಾದದ ನಗುತ್ತಾ ಮೋಡದ ಕಡೆ ನೋಡಿ ನಿಂತ್ಕೊಳ್ತಾಳೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಯಾರೆಲ್ಲ ಕಡೆ ತನಕ ಕಥೆಯನ್ನು ಕೇಳಿದ್ರೆ ನಿಮಗೆ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.